ಸೊ ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ 5 ಗಂಟೆ ಟೈಮು, ಬೇಗ ಬಂದೆ ನೋಡಿ. BGS ಹಾಸ್ಪಿಟ್ಲ್ ಹತ್ರ ಇದ್ದೀನಿ. ನಮ್ಮ ಗಾಡಿ ತೋರಿಸ್ತೀನಿ. 56 ರೂಪಾಯಿ ಬಾಡಿಗೆ ಎತ್ಕೊಂಡು ಬಂದಿದ್ದೀನಿ. ಇವಾಗ ಇಲ್ಲಿ ನೋಡಿದ್ರೆ ಯಾರೋ ಒಬ್ರು ಕಾಣಿಸ್ತಾ ಇಲ್ಲ. ಹಾಸ್ಪಿಟ್ಲ್ ಅನ್ನೋದು ಒಂದೇ ಒಂದು ನೊಣ ಇಲ್ಲ ಆಚೆ. ಯಾವುದೋ ಬಾಡಿಗೆ ಬೀಳಲ್ಲ ಇಲ್ಲಿಂದ ಇನ್ಮೇಲೆ. ನೋಡಬೇಕು. ಡ್ಯೂಟಿ ಎಲ್ಲ ಆನ್ ಮಾಡಿದ್ದೀನಿ. ಓಲಾ, ಊಬರ್, ರ್ಯಾಪಿಡೋ 3 ಆನ್ ಮಾಡಿದ್ದೀನಿ. ನೋಡೋಣ ಯಾವ್ದು ಸಿಗುತ್ತೆ ಅಂತ. ಗಾಡಿ ಚಾರ್ಜ್ ಖಾಲಿ ಆಗೈತೆ. ಬಂದು ನೋಡಿ, ದೇವಸ್ಥಾನ ಹತ್ರ ಕೂತಿದ್ದೀನಿ. ಫ್ರೆಂಡ್ ಮನೇಲಿ ಚಾರ್ಜ್ ಹಾಕಿದ್ದೀನಿ. ತೋರಿಸ್ತೀನಿ. ಗಾಡಿ ಕಾಣಿಸ್ತದೆ ಇಲ್ಲ ಗೊತ್ತಿಲ್ಲ. ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಿದೆ ನೋಡಿ. ಗಾಡಿ ಚಾರ್ಜ್ಗೆ ಹಾಕಿದ್ದೀನಿ. ಚಾರ್ಜ್ಗೆ ಹಾಕ್ಬಿಟ್ಟು ಆರಾಮಾಗಿ ದೇವಸ್ಥಾನ ಹತ್ರ ಕೂತಿದ್ದೀನಿ. 9 ಗಂಟೆಗೆ ಚಾರ್ಜ್ ಹಾಕಿದ್ದೀನಿ. ಬೆಳಗ್ಗೆ 10 ಗಂಟೆ. ಇವಾಗ 3.5 ಅವರ್ ತೋರಿಸ್ತಾ ಇತ್ತು ನಾನು ಚಾರ್ಜ್ ಹಾಕಿದಾಗ. ಅಂದರೆ 12.5 ಗಂಟೆ ಚಾರ್ಜ್ ಆಗುತ್ತೆ. ಇವಾಗ ಏನು ಮಾಡೋಕ್ಕಾಗಲ್ಲ. ಚಾರ್ಜ್ ಖಾಲಿ ಆದಾಗ ಆರಾಮಾಗಿ ಕೂತ್ಕೊಳ್ಳೋದು ಅಷ್ಟೇ, ಇನ್ನೇನು ಮಾಡೋದಿಲ್ಲ. ದೇವಸ್ಥಾನದ ಹತ್ರ ಆರಾಮಾಗಿ ರೀಲ್ಸ್ ನೋಡ್ಕೊಂಡು ಕೂತ್ಕೊಂಡಿದ್ದೀನಿ ನೋಡಿ. ಇವಾಗ ನಮ್ಮ ಅವ್ರ ಮನೇಲಿ ಟಿವಿಲಿ ನಮ್ಮ ವಿಡಿಯೋನ ಹಾಕ್ಕೊಂಡು ನೋಡಿಕೊಂಡು ಅಜ್ಜಿ ನೋಡಿ ಟಿವಿ ನನ್ನ ವೀಡಿಯೋಸ್ ನೋಡ್ತಾವ್ರೆ ಕ್ಲೀನಾಗಿ. ಹಾಕ್ಕೊಟ್ಟಿದ್ದೀನಿ. ಟಿವಿಲಿ ನೋಡ್ಕೊಂಡು ಕೂತಿದ್ದಾರೆ. ನನ್ನನ್ನು ಬೈತವ್ರೆ, ಡ್ಯೂಟಿ ಮಾಡಿ ಕೆಲಸ ಮಾಡಂದ್ರೆ ಈ ಥರ ವಿಡಿಯೋ ಮಾಡ್ಕೊಂಡು ಆರಾಮಾಗಿದ್ದೀವಿ ಹಂಗೆ ಹಿಂಗೆ ಅಂತ ಬೈತವ್ರೆ ಇವ್ರು ನನ್ನ. ಚಾರ್ಜ್ ಹಾಕಿದ್ದೀನಿ. ಟೈಮು 11:15. ಇನ್ನೊಂದು ಅರ್ಧ ಗಂಟೆ ಆದರೆ ಫುಲ್ ಆಗುತ್ತೆ. ಎತ್ಕೊಂಡು ಹೋಗ್ತಾ ಇರೋದು ಡ್ಯೂಟಿಗೆ. ಸೊ ಎಲ್ಲ ಚಾರ್ಜ್ ಫುಲ್ ಆದಮೇಲೆ ಸಿಗೋಣ ಮತ್ತೆ. ನೋಡಿ ಗಾಡಿಗಳು ನೋಡಿ ಹೆಂಗ್ ನಿಂತಿದೆ ಅಂತ ತೋರಿಸ್ತೀನಿ ನೋಡಿ. 1 2 3 4 5 6, ನಂದೊಂದು 7 ನೋಡಿ, 8 9 10 11 12 ಗಾಡಿ ನಿಂತಿದೆ. ಇಲ್ಲಿ ಕಣ್ಮುಂದೆ ಕಾಣಿಸೋದು ಮಾತ್ರ ಈ ತರ ಇದೆ. ಇಷ್ಟು ಗಾಡಿಗಳು ನಿಂತಿದೆ ನೋಡಿ. ಸೊ ಗೈಸ್, ನಾನು 1 ವಾರ ಎಕ್ಸ್ಪೀರಿಯನ್ಸ್ ಮಾಡ್ನಲ್ಲ ಇವಾಗ. ಗಾಡಿ ಬಗ್ಗೆ ಹೇಳ್ತೀನಿ. ಪ್ಲಸ್ ಪಾಯಿಂಟ್, ಮೈನಸ್ ಪಾಯಿಂಟ್. ಫಸ್ಟ್ ಪ್ಲಸ್ ಪಾಯಿಂಟ್ ಹೇಳ್ತೀನಿ. ಗಾಡಿ ಚೆನ್ನಾಗಿದೆ. ಓಡ್ಬೇಕಂದ್ರೆ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಓಡಿಸ್ಬೋದು. ಕಾಲ್ ನೋವು ಬರಲ್ಲ, ಕೈ ನೋವು ಬರಲ್ಲ, ಶಿಸ್ತಾಗಿ ಓಡಿಸ್ಬೋದು. ಓವರಾಲ್ ಎಲ್ಲ ಗಾಡಿ ಚೆನ್ನಾಗಿದೆ. ಮೈನಸ್ ಪಾಯಿಂಟ್ 2 ಇದೆ. ಅದ್2 ಏನಪ್ಪಾ ಅಂದ್ರೆ, ಮೇನ್ ಹಿಂದೆ ಕೂತವ್ರಿಗೆ ಮೇನ್ ಪಾಯಿಂಟ್ ಸ್ಟಾರ್ಟಪ್ ಗೇರ್ ಸರಿ ಇಲ್ಲ. ಎತ್ತೆತ್ ಬಿಸಾಕತ್ತೆ. ನಾವು ಪ್ರೆಗ್ನೆಂಟ್ ಅವರು ಗಾಡಿಗೆ ಹತ್ತಿದ್ರೆ ತುಂಬಾ ಕಷ್ಟ ಇದೆ ಈ ಗಾಡಿಗೆ, ಎಲೆಕ್ಟ್ರಿಕ್ ಗಾಡಿಗೆ. ಇದಂತ ಇದೆಲ್ಲ ಬಜಾಜ್ ಎಲ್ಲ ಗಾಡಿಗಳು ಅಷ್ಟೇ, ಎಲೆಕ್ಟ್ರಿಕ್ ಗಾಡಿಗಳು ಎತ್ತೆತ್ ಬಿಸಾಕತ್ತೆ. ಇವಾಗ ಊಡೋ ಗಾಡಿ ಪರವಾಗಿಲ್ಲ ಅಂತಾರ, ಗೊತ್ತಿಲ್ಲ. ಇದಂತೂ ಹೆವಿ ಬಿಸಾಕತ್ತೆ. ಸ್ಟಾರ್ಟಪ್ ಗೇರ್ ಒಂಚೂರು ಚೆನ್ನಾಗಿಲ್ಲ. ಇದೊಂದು ಮೈನಸ್ ಪಾಯಿಂಟ್. ಇನ್ನೊಂದು ಮೈನಸ್ ಪಾಯಿಂಟ್ ಇದೆ ಬ್ಯಾಟ್ರಿದು ಏನಪ್ಪಾ ಅಂದ್ರೆ, ಫುಲ್ ಚಾರ್ಜ್ ಆಗ್ತೀವಲ್ಲ, ಗಾಡಿ ಓಡಿಸ್ತಾ ಇರ್ತೀವಿ, ಡೈಲಿ ಚೆನ್ನಾಗಿ ಓಡುತ್ತೆ. 180 ಹೇಳ್ತಾರಲ್ಲ, ಆಲ್ಮೋಸ್ಟ್ ಕೊಡುತ್ತೆ ಅಷ್ಟೇ. ಅದಾದ್ಮೇಲೆ ಏನಾಗುತ್ತೆ, ನೀನ್ ನೈಟ್ ಟೈಮ್ ಏನಾದ್ರು ಓಡಿಸ್ತೀನಂತ ಹೆಡ್ಲೈಟ್ ಹಾಕಿದ್ರೆ ಮುಗೀತ್ ಕತೆ ನಿಂದು. ಎಷ್ಟು ಫಾಸ್ಟ್ ಆಗಿ ಡ್ರಾಪ್ ಆಗುತ್ತೆ ಗೊತ್ತಾ ಹೆಡ್ಲೈಟ್ ಹಾಕಿದ್ರೆ. ಹೆವಿ ಬ್ಯಾಟ್ರಿ ಡೌನ್ ಆಗುತ್ತೆ. ನೀನ್ ನೈಟ್ ಟೈಮಲ್ಲಿ ಓಡಿಸ್ಬೇಕಂದ್ರೆ ತುಂಬಾ ಕಷ್ಟ ಇದು. ಸಿಕ್ಕಾಪಟ್ಟೆ ಡ್ರಾಪ್ ಆಗ್ತಾ ಇರತ್ತೆ. ನಾನು ಇವಾಗ 2-3 ದಿನ ಯೂಸ್ ಮಾಡಿದೆ. ನೈಟ್ ಅಲ್ಲಿ 7 ಗಂಟೆವರೆಗೂ ಓಡಿಸಿದೆ. 6 ಗಂಟೆಯಿಂದ 7 ಗಂಟೆವರೆಗೂ 1 ಅವರ್ ಲೈಟ್ ಹಾಕಿದ್ರು, ಹೆಡ್ಲೈಟ್ ಹಾಕಿದ್ರು ಎಷ್ಟು ಫಾಸ್ಟ್ ಆಗಿ ಡ್ರಾಪ್ ಆಗುತ್ತೆ ಅಂದ್ರೆ ಅಷ್ಟು ಫಾಸ್ಟ್ ಆಗಿ ಡ್ರಾಪ್ ಆಗುತ್ತೆ. ಏನಿದ್ರು ಡೈಲಿ ಚೆನ್ನಾಗಿ ಡ್ಯೂಟಿ ಮಾಡ್ಬೇಕು. ನೈಟ್ ಟೈಮ್ ಅಲ್ಲಿ ತುಂಬಾ ಕಷ್ಟ ಇದೆ ಎಲೆಕ್ಟ್ರಿಕ್ ಗಾಡಿ. ಅದೊಂದು ಮೈನಸ್ ಪಾಯಿಂಟ್. ಸೊ ಅದಾದ್ಮೇಲೆ ನೋಡೋಣ ಇನ್ನು ಏನೇನು ಸಿಗುತ್ತೆ ಅಂತ. ಸೊ ನಾಳೆ ಸಿಗ್ತೀನಿ ಮತ್ತೆ. ನೋಡೋಣ, ಡ್ಯೂಟಿ ಮಾಡ್ತಾ ಇರೋಣ, ಗೊತ್ತಾಗತ್ತೆ. ನಾಳೆ ಏನಪ್ಪಾ ಅಂದ್ರೆ, ನಾಳೆ ಫುಲ್ ಚಾರ್ಜ್ ಹಾಕ್ಬಿಟ್ಟು ರೇಂಜ್ ಚೆಕ್ ಮಾಡ್ತೀನಿ ಒಂದ್ಸತಿ. ಅವ್ರು ಹೇಳಿದ್ದು 180 ಹೇಳವ್ರೆ. ಪಕ್ಕ 180 ಬರುತ್ತಾ ಇಲ್ಲ ಅಂತ ರೇಂಜ್ ಚೆಕ್ ಮಾಡ್ತೀನಿ. ಚೆಕ್ ಮಾಡ್ಬಿಟ್ಟು ಹೇಳ್ತೀನಿ ನಾಳೆ. ಸೊ ಸಿಗೋಣ ಮತ್ತೆ, ಡ್ಯೂಟಿ ಮಾಡೋಣ. ಜಾಸ್ತಿ ಇವತ್ತು ವಿಡಿಯೋ ಮಾಡ್ಕೊಂಡಿದ್ರೆ ಆಗಲ್ಲ, ತುಂಬಾ ಕಷ್ಟ ಆಗುತ್ತೆ. ಬರೀ ವಿಡಿಯೋಗಳು ಮಾಡ್ಕೊಂಡಿದ್ರೆ ಆಗಲ್ಲ. ಡ್ಯೂಟಿ ಯಾವ್ದು ಬರ್ತಾ ಇಲ್ಲ, ಟೈಮ್ ಆಗ್ಬಿಟ್ಟಿದೆ, ಅದರಿಂದ ಯಾವ್ದು ಬರ್ತಾ ಇಲ್ಲ. ನೋಡೋಣ. ಈ ನಮ್ ಸಿಟಿಯಲ್ಲಿ ಕೋಳಿ ಸಾಕೋರ್ ನೋಡಿ. ಮುಂಚೆ ನಾನ್ ಸಾಕಿದ್ದೆ.
ಇವರೆಲ್ಲ ಕೋಳಿ ಸಾಕೋರು ನೋಡಿ, ಚೆನ್ನಾಗೈತೆ. ನಮ್ ವಿಲೇಜ್ ಸೈಡ್ ಹೆಂಗಿದೆ ಆ ಥರ ಇದೆ ನಾಟಿ ಕೋಳಿ, ಪ್ಯೂರ್ ನಾಟಿ. ಇದೆಲ್ಲ 650-700 ರೂಪಾಯಿ ಕೆಜಿ ಹೇಳ್ತಾರೆ ಕೇಳಿದ್ರೆ. ಜುಡಿಯೋ ಹತ್ರ ರೋಡಲ್ಲಿ ಗಾಡಿಗಳು ನಿಲ್ಸಿ ಒಳಗಡೆ ಹೋಗಿರ್ತಾರೆ. ಪಾರ್ಕಿಂಗ್ ಒಳಗಡೆ ಹಾಕಿರಲ್ಲ, ರೋಡಲ್ಲಿ ಜಾಸ್ತಿ ನಿಲ್ಲುತ್ತೆ. ನಾನು ನೋಡಿದೀನಿ ಸುಮಾರು ಸತಿ. ರೋಡಲ್ಲಿ ಹಾಕಿರ್ತಾರ, ಗಾಡಿಗಳೆಲ್ಲ ಫುಲ್ ಎತ್ತುತ್ತವ್ರು ನೋಡಿ. ಅಷ್ಟೇ ಮುಗೀತು. 2 ವೀಲರ್ ಪಾರ್ಕಿಂಗ್ ಮಾಡದೆ ಅವರೆಲ್ಲ. ಅಷ್ಟು ನೋಡಿ ಪಾರ್ಕಿಂಗ್ ಮಾಡ್ರಿ. ಜಾಸ್ತಿ ರೋಡಲ್ಲೆಲ್ಲ ಪಾರ್ಕ್ ಮಾಡ್ಬೇಡ್ರಿ. ನೋಡಿ ಎತ್ಕೊಂಡು ಹೋಯ್ತವ್ರೆ. ಎಷ್ಟ್ ಗಾಡಿ ಇದೆ ನೋಡ್ತೀನಿ ಇರು ಒಂದ್ ನಿಮಿಷ. 3-4 ಗಾಡಿ ಇದೆ ನೋಡಿ. ಅಷ್ಟೇ, ಮತ್ತೆ ಸ್ಟೇಷನ್ಗೆ ಹೋಗಿ ತಗೊಬರ್ಬೇಕು ಗಾಡಿಗಳು. ಅದಕ್ಕೆ ಆದಷ್ಟು ನಿಲ್ಸ್ಬೇಡ್ರಿ ಗಾಡಿಯಲ್ಲಿ, ಯಾವ್ದೇ ಆಗ್ಲಿ. 2 ವೀಲರ್ ಅಂತ ಅಲ್ಲ, ಯಾವ್ದು ನಿಲ್ಸಕ್ ಹೋಗ್ಬೇಡ್ರಿ. ಟೈಮ್ 5 ಗಂಟೆ ಆಗೋಯ್ತು ಗುರು. 5 ಗಂಟೆ ಆದ್ರೂ ಯಾಕೋ ಇವತ್ತು ಬಾಡಿಗೆ ಕಮ್ಮಿನೇ, ಅಷ್ಟೊಂದೇನು ಆಗಿಲ್ಲ. ಗುರುವಾರ ನಿನ್ನೆನೂ ಅಷ್ಟೇ ಆಯ್ತು ಬಾಡಿಗೆ, ಇವತ್ತು ಅಷ್ಟೇ ಬಾಡಿಗೆನೇ ಇಲ್ಲ, ಆ ತರ ಆಗ್ಬಿಟ್ಟು ಇದೆ. 5 ಗಂಟೆ ಆದ್ರೂ ಬೆಳಗ್ಗೆ ಚಾರ್ಜ್ ಹಾಕೊಂಡು ಬಂದು ಮನೆ ಹತ್ರ ರೆಡಿ ಮಾಡ್ಕೊಂಡು ಮನೆ ಬಿಡಕ್ಕೆ 8 ಗಂಟೆ ಆಯ್ತು. 8 ಗಂಟೆ ಆಯ್ತು. ಅದೆಲ್ಲ ಆದ್ಮೇಲೆ ಡ್ಯೂಟಿ ಎತ್ತಿದೀನಿ. ಎಷ್ಟಾಗಿದೆ ಹಬ್ಬ ಅಂದ್ರೆ ಅಮ್ಮಮ್ಮ ಅಂದ್ರೆ ಒಂದು 1000 ರೂಪಾಯಿ ಆಗಿದೆ ಅನ್ಸುತ್ತೆ, ಅಷ್ಟೇ. ನೋಡಿ ನಮ್ ಗಣೇಶ ನೋಡ್ತಾವನಿ, ಏನೋ ಮಾತಾಡ್ತಾವನಿ ಇವನಂತ ನೋಡ್ತಾವನ ಗಣೇಶ. ನೋಡೋಣ, ಒಂದ್ 6-7 ಗಂಟೆವರೆಗೂ ಡ್ಯೂಟಿ ಮಾಡ್ಬೇಕು, ಆಮೇಲೆ ಚಾರ್ಜ್ ಹಾಕೋಬೇಕು. ಸೊ ಇವಾಗ ಎಲ್ಲಪ್ಪ ಇದೀನಿ ಅಂದ್ರೆ ಕೆಂಗೇರಿ ರೈಲ್ವೆ ಸ್ಟೇಷನ್ ನೋಡಿ. ಕೆಂಗೇರಿ ರೈಲ್ವೆ ಸ್ಟೇಷನ್ ಹತ್ರ ಇದೀನಿ. ಸರಿ ಗೈಸ್, ಆಯ್ತು ಸಿಗೋಣ. ಆದ್ರೆ ಮಾಡ್ತೀನಿ ವಿಡಿಯೋ, ಇಲ್ಲಾಂದ್ರೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಸಿಗ್ತೀನಿ ವಿಡಿಯೋ ಇಲ್ಲಿಗೆ ಮುಗಿಸಿದ್ರೆ. ಟ್ರೈನ್ ಹೋಗ್ತೈತೆ ಇಲ್ಲ ಬರ್ತೈತೆ ಗೊತ್ತಿಲ್ಲ. ಟ್ರೈನ್ ಯಾವ್ದಾದ್ರು ಒಂದ್ ಟ್ರೈನ್ ಬಂದ್ರೆ ಬಾಡಿಗೆ ಸಿಗುತ್ತೆ, ಇವಾಗ ಹಾಕೊಂಡ್ ಹೋಗೋಣ. ಸಿಗೋಣ ಮತ್ತೆ. ಸೊ ಫೈನಲ್ ಆಗಿ ಮನೆಗೆ ಬಂದೆ. ಲಾಸ್ಟ್ ವಿಡಿಯೋ ಎಂಡಲ್ಲಿ ನಮ್ಮ ಕರಿಯ ಬಂದೇ ಬರ್ತಾನೆ, ಯಾವ ವಿಡಿಯೋಲ್ಲ ಆದ್ರೂ. ಇನ್ನೂ ಊಟ ಮಾಡಿಲ್ಲ ಅವ್ನ ಕರಿಯ. ಬಾಯ್ ಹೇಳ ಎಲ್ರಿಗೂ. ಬಾಯ್. ಸರಿ ಗೈಸ್, ಸಿಗೋಣ ಮತ್ತೆ ನಾಳೆ. ಬಾಯ್, ಟಾಟಾ, ಸಿ ಯು ಟುಮಾರೋ.